ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಂಕ್ರಾಂತಿ ಹಾಗೂ ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮದಲ್ಲಿದ್ದೇನೆ. ಪಕ್ಷಿಧಾಮದಲ್ಲಿ ದೃಶ್ಯವನ್ನು ತೋರಿಸ್ತೇನೆ. ಸಾಕಷ್ಟು ಪ್ರವಾಸಿಗರು ಬಂದಿದ್ದಾರೆ. ಯಾಕಂದರೆ ಇಲ್ಲಿ ನಿಜಕ್ಕೂ ಕೂಡ ಕಾಲಿಡಕ್ಕೂ ಕೂಡ ಜಾಗ ಇಲ್ಲದಷ್ಟು ಜನರು ಅಷ್ಟೊಂದು ಸಂಖ್ಯೆಯಲ್ಲಿ ಬಂದಿರುವಂಥದ್ದು. ಯಾಕಂದರೆ ಇಲ್ಲಿ ಬರುವಂಥ ಪಕ್ಷಿಗಳಿಗಿಂತ ಪ್ರವಾಸಿಗರ ಸಂಖ್ಯೆನೇ ಜಾಸ್ತಿ ಇದೆ ಅಂತ ಕೆಲವು ಬಂದಂಥ ಪ್ರವಾಸಿಗರುಗಳು ಮಾತಾಗಿರುವಂಥದ್ದು. ಯಾಕಂದರೆ ಅಷ್ಟೊಂದು ಸಂಖ್ಯೆಯಲ್ಲಿ ಒಂದು ಪ್ರವಾಸಿಗರು ಬಂದಿರುವಂಥದ್ದು. ವರ್ಷಾಂತ್ಯದ ಕಾರಣಕ್ಕೋಸ್ಕರ ಸಾಲು ಸಾಲು ರಜೆ ಇರುವ ಕಾರಣಕ್ಕೋಸ್ಕರ ಇಲ್ಲಿಗೆ ಅಷ್ಟೊಂದು ಪ್ರವಾಸಿಗರು ಬಂದಿದ್ದಾರೆ. ಪ್ರವಾಸಿಗರು ಬಂದು ಇಲ್ಲಿ ಬೋಟಿಂಗ್ ಮಾಡಿ ಎಂಜಾಯನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಅದರಲ್ಲೂ ಕೂಡ ಡಿಸೆಂಬರ್ ಸಂದರ್ಭ ಅಂತಂದರೆ ಸಾಕಷ್ಟು ವಿದೇಶಿ ಪಕ್ಷಿಗಳು ಇಲ್ಲಿ ಬರ್ತದೆ, ಜೊತೆಗೆ ಇಲ್ಲಿಯ ಸ್ಥಳೀಯ ಪಕ್ಷಿಗಳು ಕೂಡ ಇರ್ತವೆ. ಈ ಎಲ್ಲವನ್ನು ಕೂಡ ಕಣ್ತುಂಬಿಕೊಳ್ಬೇಕು, ಜೊತೆಗೆ ಇಲ್ಲಿನ ಪರಿಸರವನ್ನು ಕಣ್ತುಂಬಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೇಶ ವಿದೇಶದಿಂದನೂ ಕೂಡ ಇಲ್ಲಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಇಲ್ಲಿ ಬೋಟಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಕೆಲವರಿಗೆ ಬೋಟಿಂಗ್ ಮಾಡಲಿಕ್ಕೆ ಸಾಧ್ಯವಾಗದಂಥವರು ಇಲ್ಲೇ ನಿಂತು ಪಕ್ಷಿ ವೀಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. ಯಾಕಂತಂದರೆ ಇಲ್ಲಿ ಸಾಕಷ್ಟು ಪ್ರವಾಸಿಗರು ಬಂದಂಥ ಕಾರಣಕ್ಕೋಸ್ಕರ ಬೋಟಿಂಗ್ಗೆ ಸಾಕಷ್ಟು ಸಮಯ ಹಿಡಿತಾ ಇದೆ. ಯಾಕಂದರೆ ಬಹುದೊಡ್ಡ ಸಾಲಿನಲ್ಲಿ ನಿಂತು ಪ್ರವಾಸಿಗರು ಬೋಟಿಂಗ್ ಮಾಡಲಿಕ್ಕೆ ಕಾತುರದಿಂದ ನಿಂತಿದ್ದಾರೆ. ಆದರೆ ನಿಜ ಕೂಡ ಇದು ತಡವಾಗ್ತಾ ಇರೋ ಕಾರಣಕ್ಕೋಸ್ಕರ ಕೆಲವರು ನಿರಾಸೆಯಿಂದ ಹೋಗ್ತಾ ಇದ್ದಾರೆ. ಕೆಲವರು ಇಲ್ಲಿ ಅತಿ ಹೆಚ್ಚು ಹಣ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಕೂಡ ವಾಪಸ್ ಹೋಗ್ತಾ ಇದ್ದಾರೆ. ಕೇವಲ ಒಂದು ನದಿ ದಡದಲ್ಲಿ ನಿಂತು ಈ ಒಂದು ಪಕ್ಷಿಯನ್ನು ವೀಕ್ಷಣೆ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಸಾಲು ಸಾಲು ರಜೆ ಇದೆ. ಸಾಲು ಸಾಲು ರಜೆ ಇರುವ ಕಾರಣಕ್ಕೋಸ್ಕರ ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥ KRS ಜಲಾಶಯ ಆಗಿರ್ಬೋದು, ನಿಮಿಷಾಂಬ ದೇವಾಲಯ ಆಗಿರ್ಬೋದು, ಈ ರೀತಿ ರಂಗನತಿಟ್ಟು ಪಕ್ಷಿಧಾಮ ಆಗಿರ್ಬೋದು, ಹೀಗೆ ಸಾಕಷ್ಟು ಪ್ರವಾಸಿ ತಾಣಗಳಿದೆ. ಎಲ್ಲ ಪ್ರವಾಸಿ ತಾಣಗಳಿಗೂ ಕೂಡ ನಿರಂತರವಾಗಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದನೂ ಕೂಡ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಯಾಕಂದರೆ ಇಯರ್ ಎಂಡ್ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ಲ್ಯಾನನ್ನು ಮಾಡ್ಕೊಂಡು ಬಂದಿರ್ತಾರೆ. ಮೈಸೂರು ಭಾಗಕ್ಕೆ ಬಂದಂಥವರು ಮೈಸೂರು ಮತ್ತು ಮಂಡ್ಯ ಸುತ್ತಮುತ್ತ ಇರುವಂಥ ಪ್ರವಾಸಿ ತಾಣಗಳು ಇಲ್ಲೆಲ್ಲವೂ ಕೂಡ ಸುತ್ತಾಡಿಕೊಂಡು, ಜೊತೆಗೆ ಹೊಸ ವರ್ಷವನ್ನು ಬರಮಾಡಿಕೊಳ್ಳಿಕ್ಕೆ ಸಾಕಷ್ಟು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಬರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಿಗುವಂಥ ಪ್ರವಾಸಿ ತಾಣಗಳಿಗೆಲ್ಲ ಹೋಗಿ ಕಣ್ತುಂಬಿಕೊಂಡು ಎಲ್ಲವೂ ಕೂಡ ಎಂಜಾಯ್ ಮಾಡ್ತಾ ಇರುವಂಥದ್ದು. ಅದೇ ರೀತಿ ಈಗ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರುವಂಥ ರಂಗನತಿಟ್ಟು ಪಕ್ಷಿಧಾಮಕ್ಕೂ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಎಂಜಾಯನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮಂಡ್ಯದಲ್ಲಿರುವಂಥ ಎಲ್ಲ ಪ್ರವಾಸಿ ತಾಣಗಳು ಈಗ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, TV9 ಮಂಡ್ಯ.